ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಹೊಸ ಪ್ರೋಮೋ ಕೂಡ ಬಂದಿದೆ. ಪ್ರೋಮೋ ಅಂದ್ರೆ ಲೋಗೋ ಹೇಗಿದೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಪ್ರೋಮೋ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಪ್ರೋಮೋನ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ನಾನು ಕೂಡ ಇಲ್ಲಿ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಇಲ್ಲಿ ಪ್ರೋಮೋ ಬರುತ್ತೆ, ಆಲ್ಮೋಸ್ಟ್ ಪ್ರೋಮೋ ನೋಡಿದ್ರೆ ಹೇಗಿದೆ ಹೇಳಿ ಅಂತ ಅಂದ್ಬಿಟ್ಟು ಸುಮಾರು ಜನ ಇದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಇಷ್ಟ ಆಯ್ತು, ಕಳೆದ ಬಾರಿಗಿಂತ ಈ ಬಾರಿ ಇಲ್ಲಿ ಪ್ರೋಮೋ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಬೆಟರ್ ಆಗಿ ಕೂಡ ಇಲ್ಲಿ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಒಂದೇ ಒಪಿನಿಯನ್ ಇರಬೇಕು ಅಂತ ಏನಿಲ್ಲ. ಆದ್ರೆ ಈಗ ಸದ್ಯ ಬಿಗ್ ಬಾಸ್ ಸೀಸನ್ 12ಗೋಸ್ಕರ ಯಾರ್ಯಾರು ಕಾಯ್ತಿದ್ರು, ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಇಲ್ಲಿ ತುಂಬಾನೇ ಖುಷಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಯಾಕಂತಂದ್ರೆ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಏನಿತ್ತು ಆ ಒಂದು ಪ್ರೋಮೋ ಜಾಸ್ತಿ ಇಲ್ಲಿ ಹೈಲೈಟ್ ಆಗಿರ್ಲಿಲ್ಲ. ಈ ಸತಿ ಬಿಗ್ ಬಾಸ್ ಸೀಸನ್ 12 ಲೋಗೋ ಏನಿದೆ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಬ್ರು ಕೂಡ ಇಲ್ಲಿ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಬಿಗ್ ಬಾಸ್ ಇಲ್ಲಿ ಸೀಸನ್ 12 ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಮೊದಲನೇ ಪ್ರೆಸ್ ಮೀಟ್ ಕೂಡ ಇಲ್ಲಿ ಕಳೆದ ತಿಂಗಳು ನಡೆದಿತ್ತು. ಆ ಪ್ರೆಸ್ ಮೀಟ್ ಅಲ್ಲಿ ಗೊತ್ತಾಗಿದ್ದು ಕಿಚ್ಚ ಸುದೀಪ್ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡ್ತಾರೆ. ಮತ್ತೆ ಇನ್ನು 4 ಸೀಸನ್ ಕೂಡ ಇಲ್ಲಿ ಅವರೇ ಹೋಸ್ಟ್ ಮಾಡ್ತಾರೆ ಅಂತ ಬಿಟ್ಟು. ಇಲ್ಲಿ ಲಾಸ್ಟ್ ಇಯರ್ ಬಿಗ್ ಬಾಸ್ ನೀವು ನೋಡಕ್ ಹೋದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು, ನಾನು ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡಲ್ಲ ಅಂತ ಬಿಟ್ಟು. ಆದ್ರೆ ಇಲ್ಲಿ ಮತ್ತೆ ಇದು ನೆನಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಹಲವಾರು ಕಂಡೀಷನ್ಗಳನ್ನ ಹಾಕಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂತ ಅಂದ್ಬಿಟ್ಟು ಹೇಳಲಾಗಿತ್ತು. ಸದ್ಯ ಈಗ ಕಂಡೀಷನ್ಗಳೆಲ್ಲ ನಿಜ ಅಂತಾನೆ ಅನಿಸ್ತದೆ ಒಂದೊಂದಾಗೆ. ಫಸ್ಟ್ ಇಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆನ ಕೊಡಬೇಕು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಕಂಡೀಷನ್ ಹಾಕಿದ್ರಂತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳು ಕೂಡ ಇಲ್ಲಿ ಬಂದಿತ್ತು. ಆದ್ರೆ ಈಗ ಲೋಗೋದು ಏನ್ ಬಿಟ್ಟಿದ್ದಾರೆ ಪ್ರೋಮೋ, ಆ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ 12 ಅಂತ ಬಂದಿದೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಅಂತ ಬರುತ್ತಲ್ಲ, 12 ಅನ್ನೋದು ಕನ್ನಡದಲ್ಲಿದೆ. ನಿಜವಾಗ್ಲೂ ಕೂಡ ಈಗ ಕನ್ನಡಕ್ಕೆ ಮೊದಲ ಆದ್ಯತೆನೆ ಸಿಕ್ಕಂಗಾಗಿದೆ. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನೊಂದು ಕಂಡೀಷನ್ ಹಾಕಿದ್ರು ಅದ್ರ ಪ್ರಕಾರ ಇಲ್ಲಿ ಲೋಗೋ ಕೂಡ ರೆಡಿ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಸೊ ವೀಕ್ಷಕರೇ, ಸದ್ಯ ಈಗ ಲೋಗೋ ಅಂತೂ ಸಕ್ಕತ್ತಾಗಿ ತುಂಬಾ ಚೆನ್ನಾಗಿದೆ. ಕೆಲವೊಬ್ರು ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು ನಿನ್ನೆ, ಕಾದಿದ್ದು ಸಾಕು, ಬಿಗ್ ಬಾಸ್ ಇಸ್ ಬ್ಯಾಕ್, ಆದರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಅಂತ ಅಂದ್ಬಿಟ್ಟು ಹೇಳಿದ್ರು. ಸದ್ಯ ಲೋಗೋದಲ್ಲಿ ನೋಡಕ್ ಹೋದ್ರೆ ಇಲ್ಲಿ ನೋಡ್ಬೋದು ಕಿಚ್ಚು ಹೆಚ್ಚು ಅಂತ ಹೇಳಿದಾರಲ್ಲ, ಸ್ವಲ್ಪ ಇಲ್ಲಿ ಆ ಒಂದು ಕಿಚ್ಚು ಲೋಗೋದಲ್ಲೇ ಕಾಣಿಸ್ತಾ ಇದೆ. ಆ ಲೋಗೋ ಇಲ್ಲಿ ತಿರುಗ್ತಿರ್ಬೇಕಾದ್ರೆ ಅದರಲ್ಲಿ ಕಿಚ್ಚು ಕೂಡ ಇಲ್ಲಿ ಕಾಣಿಸ್ತಂಗೆ ಇದೆ. ತುಂಬಾ ಚೆನ್ನಾಗಿ ಇದೆ. ಅದಕ್ಕೋಸ್ಕರನೇ ಕ್ಯಾಪ್ಷನ್ ಕೂಡ ಇಲ್ಲಿ ಮ್ಯಾಚ್ ಆಗ್ತದೆ. ಮತ್ತೆ ಲೋಗೋ ಕೂಡ ಇಲ್ಲಿ ಸಖತ್ತಾಗಿ ಎಕ್ಸಲೆಂಟ್ ಆಗಿ ಬಂದಿದೆ. ಈ ಒಂದು ಲೋಗೋನ ಇಲ್ಲಿ ಮಾಧ್ಯಮ ಹಾಗೂ ಕೇಬಲ್ ಮಿತ್ರರಿಂದ ಇಲ್ಲಿ ಅನಾವರಣಗೊಳಿಸಿದ್ದಾರೆ. ಆಲ್ಮೋಸ್ಟ್ ಲೋಗೋದು ಪ್ರೋಮೋ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ. ಮತ್ತೆ ಈ ಒಂದು ಲೋಗೋದು ಹೇಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅನಾವರಣ ಯಾರ್ಯಾರು ಮಾಡಿದ್ದಾರೆ ಅಂತಂದ್ರೆ ಮಾಧ್ಯಮದವರು ಮತ್ತೆ ಕೇಬಲ್ ಮಿತ್ರರಿಂದ ಇಲ್ಲಿ ಅನಾವರಣ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ಮಾಡಿರೋದು ಬೆಂಗಳೂರಿನ ವಿಧಾನಸೌಧದ ಮುಂದೆ. ನೀವು ಇಲ್ಲಿ ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸರ್ ಇರ್ತಾರಲ್ಲ, ಅವ್ರ ಕಡೆಯಿಂದ ಇಲ್ಲಿ ಲೋಗೋನ ಅನಾವರಣ ಇಲ್ಲಿ ಗೊಳಿಸಿದೆ. ಅಂದ್ರೆ ಲೋಗೋ ಹೇಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ಕೈಯಲ್ಲಿ ಇಲ್ಲಿ ತೋರಿಸಿದ್ದಾರೆ. ನಿಜವೂ ಕೂಡ ಇದೊಂದು ಗುಡ್ ಮೂವ್ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಿ ಸತಿ ಕೂಡ ಒಂದೊಂದು ಹೊಸ ಪ್ರಯತ್ನ ಇರಲೇಬೇಕು. ಅದು ಇವಾಗ ಏನೊಂದು 11 ಸೀಸನ್ ಆಗಿದೆ, 11 ಸೀಸನ್ ಕೂಡ ಈ ರೀತಿಯಾದ ಒಂದು ಬರೀ ಲೋಗೋಗೆ ಇಷ್ಟೊಂದು ಪ್ರಮೋಷನ್ ಸಿಕ್ಕಿರ್ಲಿಲ್ಲ, ಅಂದ್ರೆ ಪ್ರಮೋಷನ್ ಮಾಡಿರ್ಲಿಲ್ಲ. ಬಟ್ ಈ ಸತಿ ಏನ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಮೂಡಿ ಬರೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಸದ್ಯ ಈಗ ಬೆಂಗಳೂರು ವಿಧಾನಸೌಧದ ಮುಂದೆ ಒಂದು ಬಿಗ್ ಬಾಸ್ ಸೀಸನ್ 12 ಲೋಗೋ ಅನಾವರಣಗೊಳಿಸಿದ್ದಾರೆ. ಆ ನಂತರ ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ, ಬೆಂಗಳೂರು ದಕ್ಷಿಣ ಕಡೆ, ಮತ್ತೆ ಕಲಬುರಗಿಯಲ್ಲಿ, ಹಾಸನ, ಚಿತ್ರದುರ್ಗ, ಮೈಸೂರು ಮತ್ತೆ ದಾವಣಗೆರೆ, ಇಷ್ಟು ಕಡೆಯಲ್ಲೂ ಕೂಡ ಇಲ್ಲಿ ಪ್ರೋಮೋ ಬಿಟ್ಟಿದ್ರಲ್ಲ, ಆ ಪ್ರೋಮೋದಲ್ಲಿ ಲೋಗೋ ಹೇಗಿದೆ ಅಂತ ಅಂದ್ಬಿಟ್ಟು ಈಗ ಆ ಲೋಗೋದು ಫುಲ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆನೂ ಇಲ್ಲಿ ರಿವೀಲ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಫಸ್ಟಿಗೆ ಇಲ್ಲಿ ಪ್ರಮೋಷನ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಬಿಗ್ ಬಾಸ್ ಈ ಸತಿ ಮೂಡ್ ಬರುತ್ತೆ ಅಂತ ಹೇಳ್ಬೋದು. ಕಳೆದ ಬಾರಿ ಅಂದ್ರೆ 11 ಸೀಸನ್ಗಳು ಏನಿತ್ತು, 11 ಸೀಸನ್ ಕೂಡ ಈ ರೀತಿಯಾದ ಪ್ರಯತ್ನ ಇರಲಿಲ್ಲ. ಈ ಸತಿ ಬಿಗ್ ಬಾಸ್ ಸೀಸನ್ 2 ಅಲ್ಲಿ ಇದೊಂದು ಹೊಸ ಪ್ರಯತ್ನ, ಮೊದಲನೇ ಹೆಜ್ಜೆನೆಯಲ್ಲಿ ಹೊಸ ಪ್ರಯತ್ನ ಹೇಳ್ಬೋದು. ಕಿಚ್ ಕೂಡ ಹೆಚ್ಚು ಅಂತ ಹೇಳಿದ್ದಾರೆ. ಕಂಟೆಸ್ಟೆಂಟ್ಗಳು ಕೂಡ ಅದೇ ರೀತಿ ಇರ್ತಾರೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಸದ್ಯ ಈಗ ಪ್ರೋಮೋ ನೋಡ್ಬಿಟ್ಟೆ ಹಲವಾರು ಕಮೆಂಟ್ಗಳು ಬಂದಿದೆ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಕಮೆಂಟ್ಗಳು ನೋಡಕ್ ಹೋದ್ರೆ ಸದ್ಯ ಈಗ ಬಿಗ್ ಬಾಸ್ ಅಲ್ಲಿ ನಾವು ಕಿಚ್ಚ ಸುದೀಪ್ಗೋಸ್ಕರನೇ ಕಾಯ್ತಿದ್ದೀವಿ. ಕಿಚ್ಚ ಸುದೀಪ್ ಅವರು ಇಲ್ಲಿ ಕಿಚ್ಚನ ಪಂಚಾಯಿತಿ ಇರುತ್ತಲ್ಲ, ಅವ್ರನ್ನ ನೋಡ್ಬೇಕು ಅಂತಾನೆ ಇಲ್ಲಿ ಕಾಯ್ತಾ ಇರ್ತೀವಿ. ವಾರಕ್ಕೊಂದ್ಸತಿ ಇನ್ಮೇಲೆ ನಾವು ಅವ್ರನ್ನ ನೋಡ್ಬೋದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಅವರ ಒಂದು ಒಪಿನಿಯನ್ ಏನಿದೆ ಅದನ್ನ ಹಂಚ್ಕೊಂಡಿದ್ದಾರೆ. ಮತ್ತೆ ಲೋಗೋ ಅಂತೂ ಬೆಂಕಿಯಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಯಾರ್ಯಾರಿಗೆ ಏನೇನು ಅನ್ಸುತ್ತೆ ಅದನ್ನ ಇಲ್ಲಿ ಅವ್ರು ಹೇಳಿದ್ದಾರೆ. ಸದ್ಯ ಇದೊಂದು ಹೊಸ ಪ್ರಯತ್ನ. ಏನಕ್ಕೆ ಅಂತಂದ್ರೆ ಮಾಧ್ಯಮ ಮಿತ್ರರಿಂದ ಮತ್ತೆ ಕೇಬಲ್ ಮಿತ್ರರಿಂದ ಅನಾವರಣಗೊಳಿಸಿದಾರಲ್ಲ ಈ ಒಂದು ಲೋಗೋ ಹೇಗಿದೆ ಅಂತ ಅಂದ್ಬಿಟ್ಟು, ಇದೊಂದು ಹೊಸ ಪ್ರಯತ್ನ. ತುಂಬಾ ಚೆನ್ನಾಗಿದೆ, ವಿಭಿನ್ನವಾಗಿದೆ. ಯಾಕಂತಂದ್ರೆ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ರು ಕಳೆದ ಬಾರಿ 11 ಸೀಸನ್ ಏನಿತ್ತು ಅದಕ್ಕಿಂತ ಈ ಸೀಸನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೇ ರೀತಿ ಮೊದಲನೇ ಹೆಜ್ಜೆನೆಯಲ್ಲಿ ಸಕ್ಸೆಸ್ನ
ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸದ್ಯ. ಸೊ ವೀಕ್ಷಕರೇ, ಸದ್ಯ ಲೋಗೋ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹಾಕಿದ್ದೆ. ಸದ್ಯ ಈ ಒಂದು ಲೋಗೋದು ಪ್ರೋಮೋ ನೀವು ನೋಡಿರ್ತೀರಾ ಆಲ್ಮೋಸ್ಟ್. ಈ ಒಂದು ಲೋಗೋದು ಪ್ರೋಮೋ ನೋಡಿ ನಿಮಗೆ ಏನಿಸ್ತು, ಮತ್ತೆ ಲೋಗೋ ಹೇಗಿದೆ ಈ ಸತಿ ಅನ್ನೋದು ನಿಮಗೆ ಇಷ್ಟ ಆಯ್ತಾ, ಅಥವಾ ಇದರಲ್ಲಿ ಇನ್ನೂ ಏನಾಗಿ ಬೆಟರ್ ಆಗಿ ಮಾಡಬಹುದಿತ್ತು, ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ ಒಳಗೆ ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಯಾವೊಂದು ಕಾನ್ಸೆಪ್ಟ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಇದೆ. ಮತ್ತೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ಇಲ್ಲಿ ತಿಳ್ಕೊಳ್ಳೋಕ್ಕೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.